ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅವರು ವೈಯಕ್ತಿಕವಾಗಿ ಬಂದು ನನ್ನ ಜೊತೆ ನಿಂತಿದ್ರು, ಸದಾ ನಿಮ್ ಜೊತೆಗೆ ಇರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ನಮ್ಮ ಗೋವಿಂದಣ್ಣವರು, ನಮ್ಮ ಪ್ರತಿಯೊಬ್ರು ಇಲ್ಲಿ ಯಾರಿದ್ದಾರೆ ಎಲ್ಲ ನನ್ನ ಹಿರಿಯ ಹೋರಾಟಗಾರರು, ನಮ್ಮ ಅಣ್ಣವರ ಅಭಿಮಾನಿಗಳು ಎಲ್ರಿಗೂ. ಆದ್ರೆ ನಾವು ಯಾಕೆ ಇದನ್ನ ಚರ್ಚೆ ಮಾಡಕ್ ಹೋಗ್ತಾ ಇರ್ಲಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅಂತಂದ್ರೆ, ರಾಜ್ಕುಮಾರ್ ಅಂತಕ್ಕಂಥದ್ದು ಏನಿದೆ ಅದು ಕೇವಲ ಒಂದು ವ್ಯಕ್ತಿ ಅಲ್ಲ, ಅದು ಇಡೀ ಕರ್ನಾಟಕದ 7 ಕೋಟಿ ಕನ್ನಡಿಗರ ದೊಡ್ಡ ಶಕ್ತಿ. ಅದು ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್ ಅಂತ. ಸೊ ಅವರ ಒಂದು ವಿಚಾರವನ್ನ ನಾವೇ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ದೃಷ್ಟಿಯಿಂದ ನಾವು ಮಾತಾಡಿರ್ಲಿಲ್ಲ. ಅದ್ರದ್ದು ಯಾಕೋ ಪದೇ ಪದೇ ಅದು ಹೋಗ್ತಾನೆ ಇತ್ತು. ನೋಡಿ, ಯಾವತ್ತೂ ಸಹ ಅಣ್ಣವರು ಇಲ್ಲಿ ಬಹಳ ನಾವು ಪ್ರೀತಿಯಿಂದ ಹೆಮ್ಮೆಯಿಂದ ಒಂದು ಮಾತನ್ನ ಹೇಳ್ಬೇಕು ಅನ್ಸುತ್ತೆ. ಅಣ್ಣವ್ರು ಯಾವತ್ತೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಅಂತ ಕರೆದಂತ ಪ್ರಪಂಚದ ಏಕೈಕ ನಟ ಯಾರು ಇದ್ರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅಂತ ಒಬ್ಬ ವ್ಯಕ್ತಿ ಕನ್ನಡ ನಟ ಬೇರೆ, ಕನ್ನಡ ಪರ ನಟ ಬೇರೆ. ಕನ್ನಡಕ್ಕೋಸ್ಕರವಾಗಿ ತನ್ನ ಜೀವನ ಮುಡುಪಾಗಿಟ್ಟು ಅವತ್ತಿನ ದಿನ ಅಣ್ಣವರು ಗೋಕಾಕ್ ಚಳವಳಿಯಲ್ಲಿ ದುಂಕದೆ ಹೋಗಿದ್ರೆ ಇವತ್ತು ನೀವು ಯಾರು ಇವತ್ತು ಶಾಲು ಹಾಕೊಂಡು ಕನ್ನಡ ಹೋರಾಟ ಮಾಡಕ್ಕೆ ಆಗ್ತಿರಲಿಲ್ಲ. ಸೊ ಮೊದಲನೇ ಹಾದಿ ಅಣ್ಣವರು ನಮಗೆ ಕೊಟ್ಟಿರ್ತಕ್ಕಂಥದ್ದು. ದಯವಿಟ್ಟು ಈ ವಿಚಾರದಲ್ಲಿ ಕುವೆಂಪು ಅವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಓ ನನ್ನ ಚೇತನ ಆಗು ನೀ ಚೇತನ ಅಂತ ಹೇಳಿ. ಚೇತನ್ ಅವರು ಗೊತ್ತಿಲ್ಲ ಅವ್ರಿಗೆ ಫೇಸ್ಬುಕ್ ಅಲ್ಲಿ ಒಂದಷ್ಟು ಶೇರ್ ಆಗುತ್ತೆ, ಒಂದಷ್ಟು ಲೈಕ್ ಬರುತ್ತೆ, ಕಾಮೆಂಟ್ ಬರುತ್ತೆ ಅಂತ ಈ ತರ ಮಾತುಗಳು ಹೇಳ್ತಾರ ಅಂತ ಗೊತ್ತಿಲ್ಲ. ಅವ್ರಿಗೆ ನಿಜವಾಗಿಯೂ ಕಾಳಜಿ ಇದ್ದಿದ್ರೆ, ನಿಜವಾಗಿಯೂ ಜನಪರವಾದಂತ ಕಾಳಜಿ ಇದ್ದಿದ್ರು ಬದುಕ್ತಾ ಇದೀವಿ ನಾವು ಅವರ ವ್ಯಕ್ತಿತ್ವವನ್ನು. ಅವತ್ತು ಮೈನಾ ಆ ದಿನಗಳು ಅನ್ನೋ ಚಿತ್ರದಲ್ಲಿ ತಾವು ನಾಯಕ ನಟರಾಗಿದ್ರಿ ಚೇತನ್ ಅವರೇ. ತಾವು ಸಹ ಚಲನಚಿತ್ರರಂಗದಲ್ಲಿ ಬಹಳ ನಂಟನೆ ಇಟ್ಕೊಂಡಿದ್ರಿ. ನೀವು ಅವತ್ತೇ ಯಾಕೆ ಅದನ್ನು ಪ್ರಶ್ನೆ ಮಾಡ್ಲಿಲ್ಲ? ಯಾವತ್ತೂ ಪ್ರಶ್ನೆ ಮಾಡದೆ 20 ವರ್ಷ ಆದ್ಮೇಲೆ, ಅದು ಹುಟ್ಟದಬ್ಬದ ದಿನಾನೇ ನೀವ್ ಯಾಕೆ ಅವ್ರಿಗೆ 2.5 ಎಕರೆ ಕೊಟ್ರಿ ಅಂತ ನೀವು ಕೇಳ್ತಾ ಇದ್ದೀರಾ ಅಂತಂದ್ರೆ, ಅವರು ಕೊಟ್ಟಿರೋದು ಯಾವ ಸರ್ಕಾರದ್ದಲ್ಲ, ಅದು ಯಾವ ಮಂತ್ರಿದೂ ಅಲ್ಲ, ಯಾವ ಮುಖ್ಯಮಂತ್ರಿದೂ ಅಲ್ಲ, ಯಾವ ಪ್ರಧಾನಮಂತ್ರಿದೂ ಅಲ್ಲ, ನಮ್ಮಗಳ ಜಮೀನನ್ನ ರಾಜ್ಕುಮಾರ್ ಅವರು ಕೊಟ್ಟರು.